ಹಾಯ್ ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಚಂದನಂದ ವ್ಲಾಗ್ಸ್ ಆ್ಯಂಡ್ ಯಾರೆಲ್ಲ ನಮ್ಮ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಪ್ಲೀಸ್ ಹೋಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊಳ್ತೀನಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರೋರೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಈ ವಿಡಿಯೋದಲ್ಲಿ ನಾನು ಏನು ತಿಳಿಸ್ಕೊಡ್ತಿದ್ದೀನಿ ಅಂತ ಹೇಳಿದರೆ, ನಾನೊಂದು ವಿಡಿಯೋನ ಮಾಡಿ ಹಾಕಿದ್ದೆ, ಅಂದರೆ ಬೇಬಿ ಬಾಯ್ ಸಿಮ್ಟಮ್ಸ್ನ ಮಾಡಿ ಹಾಕಿದ್ದೆ. ಅದರಲ್ಲಿ ತುಂಬ ಜನ ಕೇಳ್ತಾ ಇದ್ರಿ, ಲೈಕ್ ಸೆಕೆಂಡ್ ಮಂತ್ ಪ್ರೆಗ್ನೆನ್ಸಿ ಸಿಮ್ಟಮ್ಸ್ ಹೇಳಿ, ಹಾಗೆ ಪ್ರೆಗ್ನೆನ್ಸಿ ಡಯಟ್ ಏನು ಮಾಡಿದ್ರಿ, ಆ್ಯಂಡ್ ನಿಮಗೆ ಬೇಬಿ ಯಾವ ಕಡೆ ಲೈಕ್ ಮೂಮೆಂಟ್ ಮಾಡ್ತಿತ್ತು ಅಂತೆಲ್ಲ ತುಂಬ ಕ್ವಶನ್ಸ್, ಅಂದರೆ ಪ್ರೆಗ್ನೆನ್ಸಿ ರಿಲೇಟೆಡ್ ವೀಡಿಯೋಸಲ್ಲಿ ನೀವೆಲ್ಲ ತುಂಬ ಕಮೆಂಟ್ಸ್ನ ಮಾಡಿದ್ರಿ. ಸೊ ಹಾಗಾಗಿ ನಾನು ಆ ವಿಡಿಯೋದಲ್ಲಿ ಏನೇನು ಹೇಳಿದ್ದೆ, ಅಂದರೆ ಯಾವ್ಯಾವ್ದನ್ನ ಮರ್ತಿದ್ದೀನಿ ಆ ವಿಡಿಯೋದಲ್ಲಿ ನಾನು ಸಿಮ್ಟಮ್ಸ್ನ, ಹಾಗೆ ಏನೇನು ನಾನು ಡಯಟ್ನ ಮಾಡಿದೆ, ಹಾಗೆ ಲೈಕ್ ನನ್ನ ರೊಟೀನ್ ಹೇಗಿತ್ತು ಅನ್ನೋದನ್ನು ಮತ್ತೆ ಇನ್ನೊಂದು ಸಲ ನಾನು ಮಾಡಿ ಹಾಕ್ತಾ ಇದ್ದೀನಿ. ಸೊ ಯಾರೆಲ್ಲ ನೋಡಿಲ್ಲ ಪ್ಲೀಸ್ ಈ ವಿಡಿಯೋನ ನೋಡಿ ನನಗೆ ಆ ವಿಡಿಯೋಗೆ ಹೇಗೆ ಸಪೋರ್ಟ್ ಮಾಡಿದ್ರಿ ಹಾಗೆಯೇ ಈ ವಿಡಿಯೋಗೂ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಿದ್ದೀನಿ. ಆ್ಯಂಡ್ ಫಸ್ಟಿಗೆ ಬೇಬಿ ಬಾಯ್ ಸಿಮ್ಟಮ್ಸ್ ಅಂತ ಬಂದರೆ, ಅಂದರೆ ನಮಗೆ ಇಲ್ಲಿ ಬಾಯ್ ಗರ್ಲ್ ಅಂತ ಭೇದ ಭಾವ ಏನಿಲ್ಲ, ಬಟ್ ನಮಗೆ ಒಂದು ಕ್ಯೂರಾಸಿಟಿ ಇರುತ್ತೆ, ನನಗೆ ಯಾವ ಬೇಬಿ ಆಗುತ್ತೆ, ಯಾವ ಬೇಬಿ ಅಂತ. ಲೈಕ್ ಹಾರ್ಟ್ ಬೀಟ್ ಮೂಮೆಂಟ್ಸು ಆ್ಯಂಡ್ ಬೆಲ್ಲಿ ಶೇಪ್, ಬಂಪ್ ಶೇಪ್ ಯಾವುದಿರುತ್ತೆ ನಮಗೆ, ಅದ್ರ ಮೇಲೆಲ್ಲ ಒಂದೊಂದು ಲೈಕ್ ಆಗಿನ ಮಿಕ್ಸ್ ಇದೆ. ಸೊ ಹಾಗಾಗಿ ನಮಗೆ ಒಂದು ಕ್ಯೂರಾಸಿಟಿ ಅನ್ನೋದೊಂದು ಇರುತ್ತೆ ಅಲ್ವಾ. ಸೊ ಆ ಕ್ಯೂರಾಸಿಟಿ ಬಗ್ಗೆ ನಾವು ತಿಳ್ಕೊಳ್ಬೇಕು ಅಂತ ಅಷ್ಟೇ ಮಾಡ್ತಿರೋದು. ಇಲ್ಲಿ ನನಗೆ ಗಂಡು ಮಗುನೇ ಆಗಬೇಕು, ಹೆಣ್ಮಗು ಆದರೆ ಏನಿಂತೆಲ್ಲ, ಬೇಬಿ ಬೇಬಿ ಅಂದರೆ ಮಗುನೇ, ಅದಕ್ಕೇನು ಗೊತ್ತಿರುತ್ತೆ. ಸೊ ನಮಗೆ ಯಾವ ಮಗು ಆದ್ರೂ ನಾವು ಅದನ್ನು ಎಕ್ಸೆಪ್ಟ್ ಮಾಡಿಕೊಂಡು ಹೆಲ್ದಿ ಬೇಬಿ ಆಗಲಿ ಅಂತ ನಾವು ಅಲ್ಲಿ ಕೇಳ್ಕೊಬೇಕು ಹೊರತು, ಸೊ ನನಗೆ ಬಾಯೇ ಆಗಬೇಕು ಗರ್ಲೇ ಆಗಬೇಕು ಅಂದರೆ, ಈಗ ತುಂಬ ದಿನದಿಂದ ಲೈಕ್ ಒಂದು ಬಾಯ್ ಆಯ್ತಂದರೆ ಒಂದು ಗರ್ಲ್ ಆಗಲಿ ಅಂತ ಆಸೆ ಇರುತ್ತೆ, ಅಥವಾ ಒಂದು ಗರ್ಲ್ ಆದರೆ ಬಾಯ್ ಆಗಲಿ ಅಂತ ಆಸೆ ಇರುತ್ತೆ. ಸೆಕೆಂಡ್ ಬೇಬಿಗೆ ನಾವು ಟ್ರೈ ಮಾಡಬೇಕಿದ್ರೆ ಲೈಕ್ ಹೀಗೆ ಸಿಮ್ಟಮ್ಸ್ ಎಲ್ಲ ನಮಗೆ ಗೊತ್ತಾ ತಿಳ್ಕೊಳ್ಳೋಕ್ಕೆ ಅಂತಲೇ ನಾವು ಯೂಟ್ಯೂಬಲ್ಲಿ ಎಲ್ಲ ಸರ್ಚ್ ಮಾಡ್ತಾ ಇರ್ತೀವಿ. ಸೊ ಅಂಥವರಿಗೆಲ್ಲ ಇದು ಹೆಲ್ಪ್ಫುಲ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಆ್ಯಂಡ್ ಇದೇ 100% ನಿಮಗೆ ಇದೇ ಮಗು ಆಗುತ್ತೆ ಅದೇ ಮಗು ಆಗುತ್ತೆ ಅಂತಲ್ಲ, ಬೇಸ್ಡ್ ಆನ್ ನನಗೆ ಬೇಬಿ ಬಾಯ್ ಆಗಿರೋದ್ರಿಂದ ನಾನು ಆ ಸಿಮ್ಟಮ್ಸ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಿದ್ದೀನಿ ಹೊರತು, ಸೊ 100% ನಿಮಗೆ ಇದೇ ಮಗು ಆಗುತ್ತೆ ಅದೇ ಮಗು ಆಗುತ್ತೆ ಅಂತ ನಾನು ಹೇಳ್ತಿಲ್ಲ. ಆ್ಯಂಡ್ ಯಾವುದೇ ಮಗು ಆದ್ರೂ ಹೆಲ್ದಿಯಾಗಿ ಹುಟ್ಟಲಿ ಅಂತ ದೇವರಲ್ಲಿ ಕೇಳ್ಕೊಳ್ಳಿ ಅಷ್ಟೇ. ಆ್ಯಂಡ್ ನನಗೆ ಈಗ ಬಾಯ್ ಆಗಿರೋದ್ರಿಂದ, ನಿಮಗೆ ಒಂದು ಬಾಯ್ ಆಗಿದೆ ಅಂದರೆ, ಈಗ ನೀವು ಸೆಕೆಂಡ್ ಬೇಬಿ ಟ್ರೈ ಮಾಡ್ತಿದ್ದೀರಾ ಅಂದರೆ ನಿಮಗೆ ಗರ್ಲ್ ಆಗಲಿ ಅಂತ ಇಷ್ಟ ಇರುತ್ತೆ ಅಲ್ವ. ಲೈಕ್ ಏನೂ ಮಾಡೋಕ್ಕಾಗಲ್ಲ, ಗರ್ಲ್ ಆಗಲಿಲ್ಲ ಅಂದರೆ ಬಾಯೇ ಆಗುತ್ತೆ, ಬಟ್ ಒಂದು ಕ್ಯೂರಾಸಿಟಿ, ನಮಗೊಂದು ಗರ್ಲ್ ಆದರೆ ಗರ್ಲ್ ಚೆನ್ನಾಗಿರುತ್ತಲ್ವಾ ಅಂತ ನಿಮಗೆ ಕ್ಯೂರಾಸಿಟಿ ಇರುತ್ತೆ. ಸೊ ಹಾಗೆ ನಾನು ಈ ವಿಡಿಯೋನ ಮಾಡ್ತಿದ್ದೀನಿ. ಫಸ್ಟಿಗೆ ನಾವು ಬಂದುಬಿಡೋಣ ಇವಾಗ ಸಿಮ್ಟಮ್ಸ್ ಏನೇನೆಲ್ಲ ಇರುತ್ತೆ, ಹಾಗೆ ನಮ್ಮ ಸೆಕೆಂಡ್ ಮಂತಲ್ಲಿ ಪ್ರೆಗ್ನೆನ್ಸಿ ಸಿಮ್ಟಮ್ಸ್ ಹೇಗಿರುತ್ತೆ. ನನ್ನ ಪ್ರೆಗ್ನೆನ್ಸಿ ಇದು ಸಿಮ್ಟಮ್ಸ್ ಹೇಳ್ತಾ ಹೋಗ್ತೀನಿ ಬನ್ನಿ. ನಾನು ಜಾನಲ್ಲಿ ಕನ್ಸೀವ್ ಆಗಿದ್ದೆ. ಸೊ ಜಾನಲ್ಲಿ ಕನ್ಸೀವ್ ಆದಮೇಲೆ ನನಗೆ ಗೊತ್ತಿರಲಿಲ್ಲ, ಬಿಕಾಸ್ ನಾವು ನಾಟ್ ಎ ಟ್ರೈಡ್, ನಮಗೆ ಅದ್ರ ಬಗ್ಗೆ ಪ್ಲ್ಯಾನೇ ಇರಲಿಲ್ಲ. ಆ್ಯಂಡ್ ಅದಕ್ಕೆ ನಾನು ಬಂದಾಗ ಲೈಕ್ ನಾನು ಜಾನಲ್ಲಿ ಪೀರಿಯಡ್ಸ್ ಆಗಿದ್ದೆ, ಫೆಬ್ಬಲ್ಲಿ ಆಗಿರಲಿಲ್ಲ. ಬಟ್ ನನಗೆ ಅವಾಗ ತಂಗಿ ಎಂಗೇಜ್ಮೆಂಟ್ ಇದರಲ್ಲಿ ನಾನು ಬ್ಯುಸಿ ಇದ್ದಿದ್ದ ಕಾರಣ ನಾನು ನೋಟಿಸ್ ಮಾಡಿರಲಿಲ್ಲ. ಆ್ಯಂಡ್ ಫೆಬ್ರವರಿ ಮುಗೀತು ಆ್ಯಂಡ್ ಮಾರ್ಚ್ ಫಸ್ಟಿಗೆ ನಾನು ಚೆಕ್ ಮಾಡಿಕೊಂಡೆ. ಸೊ ಹಾಗಾಗಿ ನಾನು ಅಲ್ಲಿ ಕನ್ಸೀವ್ ಆಗಿದ್ದೀನಿ ಅಂತ ಗೊತ್ತಾಗಿತ್ತು. ಆ್ಯಂಡ್ ಅನದರ್ 1 ವೀಕ್ ಆರ್ 2 ವೀಕ್ಸ್ ಬಿಟ್ಟು ನಾವು ಹಾಸ್ಪಿಟಲ್ಲಿಗೆ ಹೋಗಿ ಚೆಕ್ ಮಾಡ್ಕೊಂಡು ಬಂದ್ವಿ. ಸೊ ಆವಾಗ ನನಗೆ ಆಲ್ರೆಡಿ 1.5 ಮಂತ್ ಆಗೋಗಿತ್ತು. ಸೊ ನನಗೆ ಆಲ್ರೆಡಿ ಬೇಬಿ ಫಾರ್ಮ್ ಆಗಿ ಹಾರ್ಟ್ ಬೀಟ್ ಅಂತಲೂ ಹೇಳ್ತಾಯಿದ್ರು. ಸೊ ನನಗೆ ಶಾಕ್ ಆಯಿತು ಅವಾಗ, ಆಲ್ರೆಡಿ ಬೇಬಿ ಫಾರ್ಮ್ ಆಗಿದೆಯಾ ಅಂತ. ಲೈಕ್ ಇಷ್ಟೇ ಇರುತ್ತಲ್ವ ಅವಾಗ ಬೇಬಿ. ಸೊ ಹಾಗಿತ್ತು. ಸೊ ಆಗ ನನಗೆ ಅಪ್ ಟು 1.5 ಮಂತ್ವರೆಗೂ ನನಗೆ ಪ್ರೆಗ್ನೆನ್ಸಿ ಸಿಮ್ಟಮ್ಸ್ ಏನೂ ಗೊತ್ತಿರಲಿಲ್ಲ. ಆ್ಯಂಡ್ ನನ್ನ ಫೇಸಲ್ಲಿ ಸ್ವಲ್ಪ ಗ್ಲೋ ಬಂದಿತ್ತು, ಮತ್ತು ಆ ಪೀರಿಯಡ್ಸಿಗೆ ಬರ್ತಿದ್ದಂಥ ಪಿಂಪಲ್ಸ್ ಕೂಡ ಬರ್ತಿರಲಿಲ್ಲ. ಫೇಸ್ ಬಂದು ಚೆನ್ನಾಗಿ ಗ್ಲೋ ಆಗ್ತಾಯಿತ್ತು, ಬಟ್ ನಾನು ನೋಟಿಸ್ ಮಾಡಿರಲಿಲ್ಲ ಹಾಗೆ. ಸೊ ಇಷ್ಟು ಒಂದು 1.5 ಮಂತ್ವರೆಗೆ ನನಗೆ ಯಾವುದೇ ಥರ ಸಿಮ್ಟಮ್ಸ್ ಇರಲಿಲ್ಲ. ಆ್ಯಂಡ್ 2 ಮಂತ್ಸಿಗೂ ಕೂಡ ನಾನು ಅಷ್ಟು ಏನಿರಲಿಲ್ಲ. 2 ಮಂತ್ಸ್ ಪ್ರೆಗ್ನೆನ್ಸಿ ಕೇಳ್ತಿದ್ರಲ್ಲ, ನನಗೆ ಆ್ಯಂಡ್ ಬಾಯ್ ಆಗಿತ್ತು ಅಥವಾ ನನ್ನ ಜೀನೇ ಹೀಗೆ ಬಂದಿರೋದು ನನಗೆ ಗೊತ್ತಿಲ್ಲ. ಬಟ್ ನನಗೆ ಸೆಕೆಂಡ್ ಮಂತ್ವರೆಗೂ ಗೊತ್ತಿಲ್ಲ. ಆ್ಯಂಡ್ ಥರ್ಡ್ ಮಂತಲ್ಲೆಲ್ಲ ಅಂದರೆ ನನಗೆ ಲೈಕ್ ಲೇಝಿನೆಸ್ ಅನ್ನೋದೊಂದಿತ್ತು. ಅಂದರೆ ಮಾರ್ನಿಂಗ್ ಸಿಕ್ನೆಸ್, ಜಾಸ್ತಿ ಮಲ್ಕೊಳ್ಳೋದು, ಅಂದರೆ ಲೈಕ್ ಏಳೋದು, ಬ್ರೇಕ್ಫಾಸ್ಟ್ ರೆಡಿ ಮಾಡೋದು, ತಿನ್ನೋದು, 12 ಗಂಟೆ ಆದರೆ ಮಲ್ಕೊಳ್ಳೋದು, ಅಂದರೆ 12 ಗಂಟೆಯಿಂದ 3 ಗಂಟೆವರೆಗೆಲ್ಲ ಮಲ್ಕೊಳ್ತಿದ್ದೆ ನಾನು. ಸೊ ಇದೊಂದು ಮಾರ್ನಿಂಗ್ ಸಿಕ್ನೆಸ್ ನಾನು ನೋಟಿಸೇ ಮಾಡಿರಲಿಲ್ಲ. ಅಂದರೆ ಹೆವಿ ನಿದ್ದೆ ಬರ್ತಿತ್ತು, ಅದು ಮಾರ್ನಿಂಗ್ ಟೈಮಲ್ಲೇ ಹೆವಿ ನಿದ್ದೆ ಬರ್ತಿತ್ತು. ಆ್ಯಂಡ್ ನೈಟ್ ಆಯಿತು ಅಂದರೆ 1 o'clock 2 o'clock ಎಲ್ಲ ಆದರೆ ನಿದ್ದೆನೇ ಬರ್ತಿರ್ಲಿಲ್ಲ.
ಸೊ ಇದೊಂದು ಮಾರ್ನಿಂಗ್ ಸಿಕ್ನೆಸ್ ನನಗೆ ಥ್ರೂ ಔಟ್ ದ ಪ್ರೆಗ್ನೆನ್ಸಿ ಇತ್ತು. ಆ್ಯಂಡ್ ಸೆಕೆಂಡ್ ಅಂದರೆ ಸಿಂಪ್ಟಮ್ಸ್ ಏನು ಬಂತು ಅಂತ ಹೇಳಿದರೆ, ಸೆಕೆಂಡ್ ಸಿಂಪ್ಟಮ್ಸ್ ನಾನು ನೋಟಿಸ್ ಮಾಡಿದಾಗೆ ನನ್ನ ಬೆಲ್ಲಿ ನನ್ನ ಬಂಪ್ ಏನಿದೆ ಆ ಬಂಪಲ್ಲಿ ನನಗೆ ಒಂದು ಲೈಕ್ ಬ್ರೌನ್ ಕಲರ್ ಲೈನ್ ಫಾರ್ಮ್ ಆಗಿತ್ತು. ಅಂದರೆ ಇಲ್ಲಿಂದ ಕೆಳಗೆ ಹೊಟ್ಟೆಯಿಂದ ಪೂರ್ತಿ ಒಂದು ಲೈನ್ ಥರ ಡಾರ್ಕ್ ಆಗಿ ಬಂದಿತ್ತು. ಸೊ ಅದೊಂದು ನೋಟಿಸ್ ಆದಮೇಲೆ ನನಗೆ ಆಲ್ಮೋಸ್ಟ್ ಮದುವೆ ಟೈಮಲ್ಲಿ, ನನ್ನ ತಂಗಿ ಮದುವೆ ಟೈಮಲ್ಲಿ ಇಟ್ಸ್ 3.5 ಮಂತ್ ಏನೋ ಆಗಿತ್ತು ಅನಿಸುತ್ತೆ. ಬಟ್ ಒಬ್ಬರು ನನಗೆ ಊರಲ್ಲಿ ಅವ್ರು ಏನು ಮಾಡಿದ್ರು ಅಂತ ಹೇಳಿದರೆ, ನನ್ನ ಬಂಪ್ ಹತ್ರ ಕೈಯಲ್ಲಿ ಹಿಂಗೆ ಕೈ ಹಾಕಿ ಒಬ್ಬರು ಆಂಟಿ ಇದ್ದಾರೆ. ಸೊ ಅವರು ಕೈ ಹಾಕಿಬಿಟ್ಟು ಲೈಕ್ ಈ ಜಸ್ಟ್ ಒಂದು ಹೀಗೆ 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 ಟಚ್ ಮಾಡಿ ನಿನಗೆ ಆಗದೆ ಬಾಯೇ ಅಂತ ಹೇಳಿದರು. ನಾನು ನಂಬಲಿಲ್ಲ ಅದೆಲ್ಲ. ನೀವು ಬಾಯ್ ಆಗಲಿಲ್ಲ ಅಂದರೆ ಆಮೇಲೆ ಏನು ಮಾಡಲಿ ನಾನು ಅಂದರೆ ನಿಂಗೆ ಬಾಯ್ ಆಗಲಿಲ್ಲ ಅಂದರೆ ಏನು ಹೇಳಲಿ, ಗರ್ಲ್ ಆದರೆ ಏನು ಮಾಡ್ತೀಯಾ ಅಂತ. ಅವರು ನನಗೆ 100% ಹೇಳಿದ್ರು, ನಿನಗೆ ಆಗದೆ ಬಾಯೇ ನೋಡಬೇಕಿದ್ರೆ ಅಂತ. ಐ ಡೋಂಟ್ ನೋ ನನಗೆ ಹೇಗೆ ಹೇಳಿದ್ರು, ಯಾವ ಬೇಸ್ಡ್ ಆನ್ ಮೇಲೆ ಅವರು ನನಗೆ ಬಾಯ್ ಆಗುತ್ತೆ ಅಂತ ಹೇಳಿದ್ರು ನನಗೆ ಗೊತ್ತಿಲ್ಲ. ಬಟ್ ನಾನು ಅದನ್ನು ಅಟ್ ದ ಮೊಮೆಂಟ್ ನಾನು ಅದನ್ನು ನಂಬಿರಲಿಲ್ಲ. ನನಗೆ ಬಾಯ್ ಆಗಲಿ ಗರ್ಲ್ ಆಗಲಿ ಹೆಲ್ದಿ ಬೇಬಿ ಅಂತ ಬೇಕಿತ್ತು ಅಷ್ಟೇ, ಬಿಟ್ಟರೆ ನಾನು ಅದನ್ನು ನಂಬಿರಲಿಲ್ಲ. ಆ್ಯಂಡ್ ಬಾಯ್ ಆಯಿತು ಅವ್ರು ಹೇಳ್ದಾಗೆ ಅಲ್ವಾ. ಬಟ್ ಯಾವ ಬೇಸ್ಡ್ ಆನ್ ಸಿಂಪ್ಟಮ್ಸ್ ಹೇಳಿದ್ರು ಅಥವಾ ಯಾವ ಕಡೆ ನನಗೆ ಮುಟ್ಟಿ ಏನಾಯಿತು ಅಂತ ಗೊತ್ತಿಲ್ಲ. ಅವರಿಗೆ ಇನ್ನೂ ಬಂಪೇ ಬಂದಿರಲಿಲ್ಲ, ಆಲ್ರೆಡಿ ಬಾಯ್ ಅಂದ್ರಲ್ಲ ಇವರು, ಏನೋ ಹೇಳ್ತಾರೆ ಅಲ್ವಾ, ಹೇಳ್ತಿದ್ದಾರೆ ಅಂತ ನಾನು ಸುಮ್ಮನಾದೆ. ಅದನ್ನು ನಾನು ಅಷ್ಟು ತಲೆಗೆ ಹಾಕ್ಕೊಳಕ್ಕೆ ಹೋಗಲಿಲ್ಲ. ಆ್ಯಂಡ್ ಮಗು ರೈಟ್ ಸೈಡ್ ಆಡ್ತಿದ್ಯಾ ಲೆಫ್ಟ್ ಸೈಡ್ ಆಡ್ತಿದ್ಯಾ, ಯಾವ ಕಡೆ ಲೆಫ್ಟ್ ಸೈಡ್ ಆಡಿದ್ರೆ ಹೆಣ್ಣು ಬಾಯ್ ಅಂದರೆ ರೈಟ್ ಸೈಡ್ ಆಡಿದ್ರೆ ಬಾಯ್ ಅಂತೆಲ್ಲ ಇದೆ. ಬಟ್ ನಾನು ಅಬ್ಸರ್ವ್ ಮಾಡಿದ ಪ್ರಕಾರ ಲೈಕ್ ಒಂದೊಂದು ಸಲ ಲೆಫ್ಟಲ್ಲಿ ನನಗೆ ಲೈಕ್ ಬೇಬಿ ಮೂಮೆಂಟ್ ಜಾಸ್ತಿ ಇರ್ತಿತ್ತು. ಬಟ್ ಮೋಸ್ಟ್ ಆಫ್ ದಿ ಕಂಪೇರ್ಡ್ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ನನಗೆ ಎಲ್ಲ ಕಡೆನೂ ಆಗ್ತಿತ್ತು ಅಂತ. ಬಟ್ ಸಮ್ಟೈಮ್ಸ್ ನನಗೆ ಜಾಸ್ತಿ ಆಗ್ತಿದ್ದು ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಲೆಫ್ಟಲ್ಲಿ ಅನ್ನಿಸ್ತಿತ್ತು, ಆಮೇಲೆ ಬಂದು ನನಗೆ ಮೂಮೆಂಟ್ ಜಾಸ್ತಿ ರೈಟ್ ಸೈಡಲ್ಲೇ ಇರ್ತಿತ್ತು. ಬಟ್ ಅದೆಲ್ಲ ನನಗೆ ಗೊತ್ತಿಲ್ಲ. ಒಟ್ನಲ್ಲಿ ರೈಟ್ ಸೈಡಲ್ಲಿ ಸ್ವಲ್ಪ ಇರ್ತಿತ್ತು ಕಂಪೇರ್ಡ್ ಟು ಲೆಫ್ಟ್ ಸೈಡ್. ರೈಟ್ ಸೈಡಲ್ಲಿ ಜಾಸ್ತಿ ಇರ್ತಿತ್ತು. ಆ್ಯಂಡ್ ಇನ್ನು ಹಾರ್ಟ್ ಬೀಟ್ ವಿಷಯಕ್ಕೆ ಬಂದರೆ, ಒಬ್ಬೊಬ್ಬರು ಅಬೋವ್ 147 ಬಿಲೋ 147 ಬಾಯ್ ಗರ್ಲ್. ಇದು ನನಗೆ 100% ಟ್ರೂ ಅಂತ ಅನಿಸಲ್ಲ. ಬಿಕಾಸ್ ಒಬ್ಬೊಬ್ಬರು, ನಾನು ತುಂಬ ವೀಡಿಯೋಸ್ನ ನೋಡಿದ್ದೆ, ನನಗೆ ಅಬೋ ಇಷ್ಟು ಇತ್ತು ಅಷ್ಟಿತ್ತು, ನನಗೆ ಬಾಯ್ ಆಯಿತು ಗರ್ಲೇ ಆಯಿತು. ಇಲ್ಲ, ಬಿಕಾಸ್ ನಾನು ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ. ನನ್ನ ಬೇಬಿದು ಎವ್ರಿ ಸ್ಕ್ಯಾನ್ ನನಗೆ ಹಾರ್ಟ್ ಬೀಟ್ ಏನಿದೆ ಅದು ವೇರಿ ಆಗ್ತಾನೇ ಇತ್ತು. ಆ್ಯಂಡ್ ನಾನು ಇನ್ನೊಬ್ಬರನ್ನ ನಮ್ಮ ಊರಲ್ಲಿ ನೋಡಿದಾಗೆ ಅವರು ಗರ್ಲ್ ಆಗಿತ್ತು ಫಸ್ಟಿಗೆ, ಬಾಯ್ ಆಗಲಿ ಅಂತ ನೆಕ್ಸ್ಟಿಗೆ ಟ್ರೈ ಮಾಡ್ತಿದ್ರು. ಸೊ ಅವರು ಯಾವ ಥರ ನಂಬ್ಕೊಂಡಿದ್ರು ಅಂತ ಹೇಳಿದರೆ, ಲೈಕ್ ಬಾಯ್ ಆಗಲಿ ಅಂದರೆ ಲೈಕ್ ಹಾರ್ಟ್ ಬೀಟ್ನ ನೋಡಿಕೊಂಡು ಅವ್ರು ನಂಬ್ಕೊಂಡಿದ್ರು ನನಗೆ ಈ ಸಲ ಪಕ್ಕಾ ಬಾಯ್ ಆಗುತ್ತೆ ಬಿಕಾಸ್ ಇಷ್ಟಿದೆ ನನ್ನ ಹಾರ್ಟ್ ಬೀಟ್ ಬೇಬಿದು ಅಂತ. ಬಟ್ ಅವರಿಗೆ ನೆಕ್ಸ್ಟ್ ಆಗಿದ್ದು ಗರ್ಲ್. ಸೊ ಬೇಸ್ಡ್ ಆನ್ ಹಾರ್ಟ್ ಬೀಟ್ ನಾವು ಪ್ರಿಡಿಕ್ಟೇ ಮಾಡೋಕ್ಕಾಗಲ್ಲ ಜೆಂಡರ್ ಕೂಡ. ಆ್ಯಂಡ್ ನಾನು 100% ನಂಬೋದು ಅಂದರೆ ಲೈಕ್ 100% ಇಲ್ಲ ಅಂದ್ರೂ ಸ್ವಲ್ಪ ನಾನು ನಂಬೋದು ಅಂತ ಹೇಳಿದರೆ, ಬಾಯ್ ಬೇಬಿ ಗರ್ಲ್ ಬೇಬಿ ಯಾವ ಥರ ಸಿಂಪ್ಟಮ್ಸ್ ಅಂತ ಹೇಳಿದರೆ, ನಾನು ಬಂಪ್ ಶೇಪ್ ಮೇಲೆ ನಂಬ್ತೀನಿ. ಬಿಟ್ಟರೆ ಲೈಕ್ ಬಂಪ್ ಶೇಪ್ ಏನಿದೆ ಅದು ನಮಗೆ ಬಾಯ್ ಆದವ್ರಿಗೆ, ನಾನು ಜಾಸ್ತಿ ಅಬ್ಸರ್ವ್ ಮಾಡಿದ ಪ್ರಕಾರ ಬಾಯ್ ಆದವರಿಗೆಲ್ಲ ಲೈಕ್ ಹೇಗಿರುತ್ತೆ ಅಂದರೆ ಮಡಿಕೆ ಥರ ಒಂಥರ ಚೂಪಾಗಿದ್ದು ಲೈಕ್ ಈ ಥರ ಇರುತ್ತೆ ನಮಗೆ. ಲೈಕ್ ಗರ್ಲ್ ಆದರೆ ಹೇಗಿರುತ್ತೆ, ಫುಲ್ ದಪ್ಪ ಬಂದು ಲೈಕ್ ಮಡಿಕೆ ಥರ ಇರುತ್ತೆ ಅವರಿಗೆ ಬಂಪ್ ಬಂತು. ಬಟ್ ನನಗೆ ಬಂಪ್ ಇಷ್ಟೇ ಹೀಗೆ ಬಂದು ಸ್ವಲ್ಪ ಚೂಪಾಗಿರುತ್ತೆ. ಆ್ಯಂಡ್ ನಮ್ಮ ಇಲ್ಲಿ ಹೊಕ್ಕಳ ಏನಿದೆ ಆ ಹೊಕ್ಕಳ ಸ್ವಲ್ಪ ನಮಗೆ ಮುಂದೆ ಬಂದಂಗೆ ಅನಿಸುತ್ತೆ. ಗರ್ಲ್ಗಾದ್ರೆಲ್ಲ ಅಬ್ಸರ್ವ್ ಮಾಡಿದ್ದೀನಿ. ಸೊ ಗರ್ಲ್ಗೆಲ್ಲ ಆದರೆ ಆ ಹೊಕ್ಕಳ ಏನಿದೆ ನಮ್ಮ ಬಂಪ್ ಹತ್ರ, ಆ ಹೊಕ್ಕಳ ಬಂದು ಅಷ್ಟು ನಮಗೆ ಲೈಕ್ ಇಂಡಿಕೇಟ್ ಆಗ್ತಾ ಇರಲ್ಲ, ಬಟ್ಟೆ ಮೇಲೆಲ್ಲ ನಮಗೆ ಅಷ್ಟು ಕಾಣಿಸ್ತಾನೆ ಇರಲ್ಲ ಲೈಕ್ ಇಲ್ಲಿ ಹೊಕ್ಕಳ ಇದೆ ಅಂತ. ಬಟ್ ಬಾಯ್ ಆದವ್ರು ಅಬ್ಸರ್ವ್ ಮಾಡಿ, ಈವನ್ ನಾವು ಬಾಡಿಕಾನ್ ಡ್ರೆಸ್ಸಸ್ ಎಲ್ಲ ಹಾಕ್ತೀವಿ ಅಂತ ಹೇಳಿದರೆ ಅದ್ರ ಮೇಲೆ ಕರೆಕ್ಟಾಗಿ ಹೊಕ್ಕಳ ಕಾಣ್ತಿರುತ್ತೆ, ಲೈಕ್ ಹೀಗೆ ಬಂದಿರುತ್ತೆ ಮೇಲೆ ಅದು. ಸೊ ನಾನು ಆ ಬಂಪ್ ಶೇಪ್ನ ನಾನು ಟ್ರಸ್ಟ್ ಮಾಡ್ತೀನಿ, ಇದ್ರ ಮೇಲೆ ಬಾಯ್ ಆಗೋದು ಗರ್ಲ್ ಆಗೋದು ಅಂತ. ಬಟ್ ಮೋಸ್ಟ್ ಆಫ್ ದ ಎಲ್ಲರಿಗೂ ಒಂದೇ ಥರ ಇರಲ್ಲ ಶೇಪ್. ಆ್ಯಂಡ್
ಬಾಯ್ ಬೇಬಿ ಆಗೋರೆಲ್ಲ ನಾನು ಕಂಪೇರ್ ಮಾಡಿದಾಗೆ ಸ್ವಲ್ಪ ಗ್ಲೋನೆಸ್ ಬಂದಿರುತ್ತೆ ಫೇಸಲ್ಲಿ, ಫೇಸ್ ಕ್ಲಿಯರ್ಡ್ ಆಗಿರುತ್ತೆ, ಹಾಗಿರುತ್ತೆ. ಆ್ಯಂಡ್ ಗರ್ಲ್ ಇದ್ದವರಿಗೆ ಸ್ವಲ್ಪ ಗ್ಲೋ ಕಡಿಮೆ ಆಗ್ತಾ ಇರುತ್ತೆ, ಪಿಂಪಲ್ಸ್ ಇರುತ್ತೆ, ಅದು ಸ್ವಲ್ಪ ಇನ್ನೂ ಜಾಸ್ತಿ ಆಗ್ಬೋದು, ಕಡಿಮೆನೇ ಆಗ್ತಿರಲ್ಲ. ಬಟ್ ಬಾಯ್ ಆದವ್ರಿಗೆ ಮಾತ್ರ 100% ನಾನು ಹೇಳ್ತೀನಿ, ನನಗೆ ಒಂದು ಯಾವುದೇ ಥರ ಪಿಂಪಲ್ಸ್ ಇರಲಿಲ್ಲ. ಲೈಕ್ ಗ್ಲೋ ಅನ್ನೋದಿತ್ತು ನನ್ನ ಫೇಸಲ್ಲಿ. ನನಗೆ ನನ್ನ ಮುಖ ನೋಡ್ಕೊಳ್ಳೋಕ್ಕೆ ಅವಾಗ ಖುಷಿ ಆಗ್ತಾಯಿತ್ತು. ಆ್ಯಂಡ್ ಈವನ್ ಹೇರ್ ಫಾಲ್ ಕೂಡ ಅಷ್ಟೇ. ಹೇರ್ ಫಾಲ್ ಅಂತೂ ಹೆವಿ ನಿಲ್ಲಾಗೋಗುತ್ತೆ. ಲೈಕ್ ಇವಾಗ ಒಂದು 10 ಅಷ್ಟೆಲ್ಲ ಒಂದು ಹೇರ್ ಫಾಲ್ ಆಗ್ತಾ ಇದ್ದರೆ ಅದು ಕೂಡ ಆಗಲ್ಲ. ಲೈಕ್ ಫುಲ್ ನಿಲ್ಲೇ ಆಗಿಬಿಡುತ್ತೆ, ಸ್ಟಾಪ್ ಆಗುತ್ತೆ. ಆವಾಗ ಚೆನ್ನಾಗಿರುತ್ತೆ. ಅದಾದಮೇಲೆ ಡೆಲಿವರಿ ಆದಮೇಲೆ ಯಥಾಸ್ಥಿತಿ, ಆಮೇಲೆ ಹೇರ್ ಫಾಲ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ, ಹೌದು. ಬಟ್ ಪ್ರೆಗ್ನೆನ್ಸಿ ಟೈಮಲ್ಲಂತೂ ಹೇರ್ ಫಾಲ್ ಸ್ಟಾಪ್ ಆಗುತ್ತೆ. ಅದೊಂದು ನೋಟಿಸ್ ಮಾಡಿದ್ದೀನಿ ಪ್ರೆಗ್ನೆನ್ಸಿ ಸಿಂಪ್ಟಮ್ಸಲ್ಲಿ. ಹಾಗೆ ಇನ್ನು ಒಂದು ಲೈಕ್ ಕಾಲೇನಿದೆ, ಕಾಲು ಸ್ವೆಲ್ಲಿಂಗ್ ಅಂದರೆ ನಾನು ಹಾಸ್ಪಿಟಲಿಗೆ ಹೋಗಬೇಕಿದ್ರೆ ಚೆಕಪ್ಪಿಗೆಲ್ಲ ಕೂತಿರ್ತಿದ್ದೆ ಅಲ್ಲ, ಅಲ್ಲಿ ಅಬ್ಸರ್ವ್ ಮಾಡ್ತಾ ಇದ್ದೆ ನಾನು. ಒಬ್ಬೊಬ್ಬರು ಕಾಲು ಬಂದು ಇಷ್ಟು ದಪ್ಪ ಸ್ವೆಲ್ ಆಗ್ತಾ ಇರ್ತಿತ್ತು, ಸ್ಲಿಪ್ಪರೇ ಹಾಕೋಕ್ಕಾಗ್ತಿರ್ಲಿಲ್ಲ ಪಾಪ ಅವರಿಗೆ, ಅಷ್ಟು ದಪ್ಪ ಎಲ್ಲ ಸ್ವೆಲ್ ಆಗಿರ್ತಿತ್ತು. ಬಟ್ ನನಗೆ ಸ್ವೆಲ್ಲಿಂಗ್ ಅಂತ ಬಂದರೆ ಲೈಕ್ ನಂಗೆ ಅಷ್ಟು ಸ್ವೆಲ್ ಆಗಲಿಲ್ಲ. ನನಗೆ ಯಾವಾಗ ಅಂತ ಹೇಳಿದರೆ, ಒಂದು 3.5 ಮಂತಲ್ಲಿ ನನ್ನ ತಂಗಿ ಮದುವೆ ಟೈಮಲ್ಲಿ ನಾನು ಸ್ವಲ್ಪ ಜಾಸ್ತಿ ಓಡಾಡಿದೆ. ಲೈಕ್ ಹತ್ತೋದು, ಇಳಿಯೋದು, ಈ ಥರ ಎಲ್ಲ ಮಾಡಿದಾಗ ನನಗೇನಾಯಿತು ಅಂದರೆ, ಮದುವೆ ಫಂಕ್ಷನ್ಸ್ ಎಲ್ಲ ಮುಗಿದ್ಮೇಲೆ ಸ್ವಲ್ಪ ಕಾಲು ಸ್ವೆಲ್ ಆಯಿತು. ಅದಾದಮೇಲೆ ಆ ಥರ ಸ್ವೆಲ್ಲಿಂಗ್ ನನಗೆ ಕಾಣಿಸ್ಕೊಂಡಿರಲಿಲ್ಲ. ಆ್ಯಂಡ್ ಇನ್ನು ಒಂದು 8.5 ಮಂತ್ ಆಗ್ತಾ ಬಂತು ಅಂದಾಗ ನನ್ನ ಕಾಲು ಕೂಡ ಸ್ವಲ್ಪ ಸ್ವಲ್ಪ ಸ್ವೆಲ್ ಆಗ್ತದೆ. ಅಂದರೆ ನಾನು ಒಬ್ಬರು ನೋಡಿದ ಪ್ರಕಾರ ತುಂಬ ಸ್ವೆಲ್ ಆಗಿತ್ತಲ್ಲ, ಆ ಥರ ನಂಗೆ ಸ್ವೆಲ್ ಆಗಲಿಲ್ಲ, ಸ್ವಲ್ಪ ಸ್ವೆಲ್ ಆಯಿತು. ಸ್ಲಿಪ್ಪರ್ ಹಾಕ್ತಿದ್ದೆ ಆದ್ರೂ ಮ್ಯಾನೇಜಬಲ್, ನನಗೆ ಆ ಥರ ಸ್ವೆಲ್ಲಿಂಗ್ ಆಗಿತ್ತು. ಇದೊಂದು ಸ್ವೆಲ್ಲಿಂಗ್ ಬಂದು ಬಾಯ್ ಗರ್ಲ್ ಅಂತೇನಿಲ್ಲ, ಎಲ್ಲರಿಗೂ ಸ್ವೆಲ್ ಆಗುತ್ತೆ ಅದು. ಆ್ಯಂಡ್ ಇನ್ಯಾವ ಥರ ಹೇಳ್ಬೋದು, ಇನ್ನು ಸಿಂಪ್ಟಮ್ಸ್ ಏನು ಹೇಳ್ಬೋದು ಅಂತ ಹೇಳಿದರೆ, ನಮಗೆ ಟೇಸ್ಟ್ ಏನು ಬಂದಿರುತ್ತೆ, ಮೋಸ್ಟ್ ಆಫ್ ನಾನು ಬಾಯ್ ಆದವರಿಗೆಲ್ಲ ನಾನು ನೋಡಿದ್ದೀನಿ, ಲೈಕ್ ಸ್ಪೈಸಿ ತಿನ್ನಬೇಕು ಅಂತ ಅನಿಸುತ್ತೆ. ನಾವು ತಿನ್ನೋದಕ್ಕಿಂತ ಸ್ಪೈಸಿ ಇನ್ನೂ ಜಾಸ್ತಿ ತಿನ್ನಬೇಕು ಅಂತ ಅನಿಸುತ್ತೆ. ಆ್ಯಂಡ್ ಸಾಲ್ಟ್ ಅಂತೂ ನಾನು ನಾರ್ಮಲ್ ತಿನ್ನೋದಕ್ಕಿಂತ ಇನ್ನೂ 1-2 ಪಟ್ಟು ಜಾಸ್ತಿ ತಿಂತಿದ್ದೆ. ಸೊ ಅಷ್ಟು ಸಾಲ್ಟಿ ತಿನ್ನಬೇಕು ಅಂತ ಅನಿಸುತ್ತೆ. ಸ್ವೀಟ್, ಆ್ಯಂಡ್ ನಾನು ಸ್ವೀಟ್ ತಿನ್ನೋಳು ಸ್ವಲ್ಪ ಜಾಸ್ತಿನೇ. ಬಟ್ ಆ ಟೈಮಲ್ಲಿ ನನಗೆ ಪ್ರೆಗ್ನೆನ್ಸಿ ಟೈಮಲ್ಲಿ ಸ್ವೀಟ್ ತಿನ್ನಬೇಕು ಅಂತಲೇ ಅನಿಸ್ಲಿಲ್ಲ. ಸೊ ಇದು ನೋಟಿಸ್ ಮಾಡಿದ್ದು ನಾನು ಸಿಂಪ್ಟಮ್. ಸ್ವೀಟಿಗಿಂತ ಖಾರ ಜಾಸ್ತಿ ಬೇಕು ಅನಿಸೋದು, ನಾನ್ ವೆಜ್ ಜಾಸ್ತಿ ಬೇಕು ಅಂತ ಅನಿಸ್ತಿತ್ತು. ಆ್ಯಂಡ್ ಈವನ್ ನನಗೆ ಉಪ್ಪು ಕೂಡ ಜಾಸ್ತಿ ಬೇಕು ಅಂತ ಅನಿಸ್ತಿತ್ತು. ಇದು ಒಂದು ಸಿಂಪ್ಟಮ್ ಆಗಿರುತ್ತೆ. ಆ್ಯಂಡ್ ಇನ್ನೊಂದು ನೋಟಿಸ್ ಮಾಡ್ಕೊಳ್ಳಿ, ನೀವೀಗ ಯಾರ್ಯಾರೆಲ್ಲ ಪ್ರೆಗ್ನೆನ್ಸಿ ಇದರಲ್ಲಿ ಇದ್ದೀರಾ, ಅವ್ರು ಬಂದು ಫಿಶ್ ಏನಿದೆ, ಬಾರ್ಬಿಕ್ಯೂ ಏನಿದೆ, ಇದೆಲ್ಲ ದಯವಿಟ್ಟು ತಿನ್ನೋಕೆ ಹೋಗಬೇಡಿ. ಬಿಕಾಸ್ ನಾನು ಒಂದು ಎಕ್ಸ್ಪೀರಿಯನ್ಸ್ ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೀನಲ್ಲ, ಸೊ ಆ ಥರ ಎಕ್ಸ್ಪೀರಿಯನ್ಸ್ನ ನಾನು ಮಾಡಿದ್ದೀನಿ. ಆ್ಯಂಡ್ ಹೌದು, ಬಟ್ ಅದನ್ನು ಒಂದು ಆ್ಯಂಡ್ ಬಾಯ್ ಆದರೆ ಒಂದು ಇನ್ನೊಂದು ಹೇಳ್ತಾರೆ, ಲೈಕ್ ನನಗೇನಿದೆ 2 ಥೈಸ್ ಬಂದು ಹಾಗೆ ಫುಲ್ ಕೈ ಬಂದು ನನಗೆ ಲೈಕ್ ಫುಲ್ ರ್ಯಾಷಸ್ ಥರ ಆಗೋಗಿತ್ತು. ಫುಲ್ ರ್ಯಾಷಸ್ ಥರ ಆಗಿ ಅದಕ್ಕೆ ನನಗೆ ಯಾವುದೇ ಥರ ಟ್ರೀಟ್ಮೆಂಟ್ ತೊಗೊಂಡ್ರೂ ಹೋಗಲಿಲ್ಲ. ಆ್ಯಂಡ್ ಸೊಪ್ಪೆಲ್ಲ ತಿಕ್ತೆ, ಐಸೆಲ್ಲ ರಬ್ ಮಾಡಿದೆ, ಆ್ಯಂಡ್ ಕೊಬ್ಬರಿ ಎಣ್ಣೆ ಎಲ್ಲ ತಿಕ್ತೆ, ಇಂಜೆಕ್ಷನ್ ಕೂಡ ತಗೊಂಡೆ. ಬಟ್ ಕ್ರೀಮ್ಸ್ ಎಲ್ಲ ಹಾಕಿದೆ, ಯಾವುದಕ್ಕೂ ಅದು ಅಳ್ಳಾಡಲೇ ಇಲ್ಲ. ಈವನ್ ನಾನು ಡೆಲಿವರಿಗೆ ಹೋದಾಗಲೂ ಕೂಡ ಆ ಇಚ್ಚಿಂಗ್ ಅನ್ನೋದೊಂದು ಏನಿದೆ ಅದು ಇದ್ದೇ ಇತ್ತು. ಸೊ ನನಗೆ ಡಾಕ್ಟರ್ ಮೊದಲು ನೀನು ಏನೇ ತೊಗೊಂಡ್ರು ನಿನಗೆ ಡೆಲಿವರಿ ಆದಮೇಲೆ ಅದು ಏನು ರ್ಯಾಷಸ್ ಬಂದಿದೆ ಅದು ಹೋಗೋದು ಅಂತ ಹೇಳಿದರು. ಅದೇ ಡೆಲಿವರಿ ಆಗಿ ಒಂದು ವೀಕ್ 15 ಡೇಸ್ ಆದಮೇಲೆ ನನಗೆ ಆ ರ್ಯಾಷಸ್ ಏನಿದೆ ಅದು ಕಡಿಮೆ ಆಗ್ತಾ ಬಂತು. ನನಗೆ ಒಂದು ಡರ್ಮಾ ಡ್ಯೂದು ಲೋಷನ್ ಕೊಟ್ಟಿದ್ರು, ಅಲ್ವೇರಾ ಬೇಸ್ಡ್. ಸೊ ನಾನು ಅದನ್ನು ಹಚ್ತಾ ಬಂದೆ. ಸೊ ಅದೊಂದು ನನಗೆ ಹೆಲ್ಪ್ ಆಯಿತು. ಆ್ಯಂಡ್ ಇನ್ನೊಂದು ಸಿಂಪ್ಟಮ್ಸ್ ಬಂದು ವೆಯ್ಟ್ ಗೇನ್. ಸೊ ವೆಯ್ಟ್ ಗೇನ್ ಏನಿದ್ದೀವಿ ನಾವು ಆ ವೆಯ್ಟ್ ಗೇನ್ ಪ್ರೆಡಿಕ್ಟ್ ಮಾಡೋಕ್ಕಾಗಲ್ಲ. ಬಿಕಾಸ್ ನಾನು ಲೈಕ್ 55 ಇದ್ದೆ ಬಿಫೋರ್ ಪ್ರೆಗ್ನೆನ್ಸಿ. ನಾನು ನನ್ನ ಪ್ರೆಗ್ನೆನ್ಸಿ ಡೆಲಿವರಿ ಟೈಮಲ್ಲಿ 67.5 ಏನೋ ಆಗಿದ್ದೆ. ಬಟ್ ಒಬ್ಬೊಬ್ಬರು ಓವರ್ ವೆಯ್ಟ್ ಆಗ್ತಾರೆ. ಓವರ್ ವೆಯ್ಟ್ ಆಗೋದು ತುಂಬ ಒಳ್ಳೆಯದಲ್ಲ. ಲೈಕ್ 10 to 12 kgs ಅಷ್ಟೇ ವೆಯ್ಟ್ ಗೇನ್, ಅದು ಹೆಲ್ದಿ ವೆಯ್ಟ್ ಗೇನ್ ಅಂತ ನನಗನ್ಸುತ್ತೆ. ಆ್ಯಂಡ್ ಇವನ್ ಸೈಂಟಿಫಿಕಲಿ ಕೂಡ ಡಾಕ್ಟರ್ ಕೂಡ ಹೇಳೋದು ಅದೇ, 10 to 12 kgs ವೆಯ್ಟ್ ಗೇನ್ ಆದರೆ ಬೆಟರ್ ನಮ್ಮ ಪ್ರೆಗ್ನೆನ್ಸಿ ಟೈಮಲ್ಲಿ. ಆ್ಯಂಡ್ ಇನ್ನು ಡಯೆಟ್ ವಿಷಯಕ್ಕೆ ಬಂದರೆ, ಸೊ ಡಯೆಟ್ ಅಂತ ಏನಿಲ್ಲ, ನಾನು ಡಯೆಟ್ಗೆ ಅಂತಲೇ ಒಂದು ವಿಡಿಯೋ ಮಾಡಿದ್ದೀನಿ ನೋಡಿ. ಸೊ ಈವನ್ ಏನೇ ಕಟ್ ಮಾಡೋಕ್ಕೆ ಹೋಗಬೇಡಿ ನಿಮ್ಮ ಡಯೆಟಲ್ಲಿ. ಸೊ ಊಟ ಏನು ತಿನ್ನಬೇಕು ಅನಿಸುತ್ತೆ ಚೆನ್ನಾಗಿ ತಿನ್ನಿ, ದಪ್ಪಾಗ್ತೀನಿ ಅಂತೆಲ್ಲ ನೀವು ಸುಮ್ಮನೆ ಕಂಟ್ರೋಲ್ ಮಾಡೋಕ್ಕೆ ಹೋಗಬೇಡಿ.
ತಿನ್ನಿ, ಬಟ್ ಲಿಮಿಟಾಗಿರಲಿ ಅಷ್ಟೇ ಎಲ್ಲದು. ಈ ಹೆವಿ ವೆಯ್ಟ್ ಗೇನ್ ಆಗಿ ಆಮೇಲೆ ನಮಗೆ ಡೆಲಿವರಿ ಆದಮೇಲೆ ವೆಯ್ಟ್ ಲಾಸ್ ಮಾಡ್ಕೊಳ್ಳೋಕ್ಕೆ ಹೆವಿ ಕಷ್ಟಪಡಬೇಕಾಗುತ್ತೆ. ಆ್ಯಂಡ್ ನಾನು ನನ್ನ ವೆಯ್ಟ್ ಗೇನ್ ಜರ್ನಿ ಆ್ಯಂಡ್ ವೆಯ್ಟ್ ಲಾಸ್ ಜರ್ನಿ ಎಲ್ಲ ಹಾಕಿದ್ದೀನಿ ನಾನು. ಆ್ಯಂಡ್ ವೆಯ್ಟ್ಗೆ ಎಲ್ಲ ಹಾಕಿದ್ದೀನಿ. ಪ್ಲೀಸ್ ಯಾರೆಲ್ಲ ವಿಡಿಯೋ ನೋಡಿಲ್ಲ ಪ್ಲೀಸ್ ಹೋಗಿ ಚೆಕ್ ಮಾಡಿ ಯಾವ ಥರ ನಾನು ನನ್ನ ಸ್ಯಾಗಿಂಗ್ ಬೆಲ್ಲಿ, ಅಂದರೆ ಡೆಲಿವರಿ ಆದಮೇಲೆ ನನ್ನ ಸ್ಯಾಗಿಂಗ್ ಬೆಲ್ಲಿನ ನಾನು ಹೇಗೆ ರೆಡ್ಯೂಸ್ ಮಾಡಿಕೊಂಡೆ, ಅದಾದಮೇಲೆ ಸ್ಟ್ರೆಚ್ ಮಾರ್ಕ್ಸ್ ಹೇಗೆ ಹೋಯಿತು. ಸ್ಟ್ರೆಚ್ ಮಾರ್ಕ್ಸ್ 1 ಇಯರ್ 1.5 ಇಯರ್ವರೆಗೂ ಹೋಗೋದೇ ಇಲ್ಲ. ನೀವು ಬೇಗ ಶಾರ್ಟ್ ಟೈಮಲ್ಲಿ ನಾವು ಏನು ಸ್ಟ್ರೆಚ್ ಮಾರ್ಕ್ಸ್ ಏನಿದೆ ಅದನ್ನು ಕಳಿಸ್ಕೊಂಬಿಡೋಣ ಅಂತೆಲ್ಲ ಟ್ರೈ ಮಾಡ್ತಿದ್ರೆ ಇಲ್ಲ, ಸ್ಟ್ರೆಚ್ ಮಾರ್ಕ್ಸ್ ಹೋಗೋದು ಸ್ವಲ್ಪ ದಿನ ಅಲ್ಲ, ತುಂಬ ದಿನ ಲೇಟ್ ಆಗುತ್ತೆ. ಈವನ್ ನಾವು ಯಾವುದೇ ಥರ ಆಯಿಲ್ ಮಸಾಜ್ ಮಾಡಲಿ, ಕ್ರೀಮ್ಸ್ ಹಾಕಲಿ, ಏನೇ ಹಾಕಿದ್ರೂ ಕೂಡ ಸ್ವಲ್ಪ ಲೇಟ್ ಆಗ್ತಾನೆ ನಮಗೆ ಸ್ಟ್ರೆಚ್ ಮಾರ್ಕ್ಸ್ ಕಡಿಮೆ ಆಗ್ತಾ ಬರುತ್ತೆ. ಹೌದು, ಬಿಕಾಸ್ ನಮ್ಮ ಬಾಡಿ ಏನು ಬಂದಿರುತ್ತೆ ಅದು ಎಕ್ಸ್ಪ್ಯಾಂಡ್ ಆಗಿ 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 ಸ್ಟ್ರೆಚ್ ಮಾರ್ಕ್ಸ್ ನನಗೆ, ಹೌದು ಸ್ಟ್ರೆಚ್ ಮಾರ್ಕ್ಸ್ ಬಂದು ನನಗೆ ಅಪ್ ಟು 7.5 8 ಮಂತ್ಸ್ವರೆಗೂ ನನಗೆ ಯಾವುದೇ ಥರ ಸ್ಟ್ರೆಚ್ ಮಾರ್ಕ್ಸ್ ಇರಲಿಲ್ಲ. ನನಗೆ ಈವನ್ ಡಾಕ್ಟರ್ ಕೂಡ ನೋಡಿದವರು ತುಂಬ ಚೆನ್ನಾಗಿ ಮೈಂಟೈನ್ ಮಾಡಿದ್ಯಾ ಲೋಷನ್ ಎಲ್ಲ ಹಾಕಿ, ನಿನಗೆ ಯಾವುದೇ ಥರ ಸ್ಟ್ರೆಚ್ ಮಾರ್ಕ್ಸ್ ಇಲ್ಲ ಅಂತ ಹೇಳಿದರು. ಬಟ್ 8 ಮಂತ್ಸ್ ಎಲ್ಲ ಆಗ್ತಾ ಲೈಕ್ ಬಂಪ್ ಮುಂದೆ ಬರಕ್ಕೆ ಸ್ಟಾರ್ಟ್ ಆಗಿ, ಸೊ ಅದು ಎಕ್ಸ್ಪ್ಯಾಂಡ್ ಆಗ್ತಲ್ಲ, ಸೊ ಅಲ್ಲಿಗೆ ನನಗೆ ಸ್ಟ್ರೆಚ್ ಮಾರ್ಕ್ಸ್ ಸ್ಟಾರ್ಟ್ ಆಯಿತು. ನನಗೂ ಕೂಡ ನನಗೇನು ಸ್ಟ್ರೆಚ್ ಮಾರ್ಕ್ಸ್ ಏನು ನೆನಪದಿಲ್ಲ ಅಂತಲ್ಲ, ನನಗೂ ಇತ್ತು. ಆ್ಯಂಡ್ ನನಗೂ ಕೂಡ ಕಡಿಮೆ ಆಗಿದೆ. ನಾನು ಹೇಳಿದ್ದೀನಿ, ಇವನ್ ಕೊಬ್ಬರಿ ಎಣ್ಣೆ ಏನಿದೆ ಅದನ್ನು ನಿಮ್ಮ ಪಾಮಲ್ಲಿ ಹಾಕ್ಕೊಂಡು ನೀಟಾಗಿ ರಬ್ ಮಾಡಿ ಮಸಾಜ್ ಮಾಡಿ ಡೈಲಿ ಸ್ಟ್ರೆಚ್ ಮಾರ್ಕ್ಸ್ ಏನಿದೆ ಅದು ಹೋಗುತ್ತೆ ಅಂತ ಹೇಳಿದ್ದೀನಿ. ಹೌದು, ಆ್ಯಂಡ್ ಇವನ್ನ ಬೆಲ್ಲಿನ ಹೇಗೆ ರೆಡ್ಯೂಸ್ ಮಾಡಿದೆ ಅದೆಲ್ಲ ಕೂಡ ಹೇಳಿದ್ದೀನಿ. ಸೊ ಈ ಥರ ಸ್ಟೆಪ್ಸ್ ಎಲ್ಲ ನೋಡಿ. ಆ್ಯಂಡ್ ಬೇಬಿ ಬಾಯ್ ಸಿಂಪ್ಟಮ್ಸ್ ಇಷ್ಟು ನಾನು ಅಬ್ಸರ್ವ್ ಮಾಡಿದ ಪ್ರಕಾರ. ಆ್ಯಂಡ್ ನನಗೆ ಯಾವುದೇ ಥರ ವಾಮಿಟಿಂಗ್ ಒಂದು ಇರಲಿಲ್ಲ, ಅದನ್ನು ಕೂಡ ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೀನಿ. ಬಿಕಾಸ್ ಇದು ಬೇಬಿ ವಾಮಿಟಿಂಗ್ ಇದ್ರೂ ವಾಮಿಟಿಂಗ್ ಇಲ್ಲ ಅಂದ್ರೂ ಬಾಯ್ ಗರ್ಲ್ ಆ ಥರ ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ. ಬಿಕಾಸ್ ಒಬ್ಬೊಬ್ಬರಿಗೆ ಹೆವಿ ವಾಮಿಟಿಂಗ್ ಸ್ಟಾರ್ಟಿಂಗ್ ಟು ಡೆಲಿವರಿ ಟೈಮ್ವರೆಗೂ, ಒಬ್ಬೊಬ್ಬರಿಗೆ ಹೆವಿ ವಾಮಿಟಿಂಗ್, ಆ್ಯಂಡ್ ಒಬ್ಬೊಬ್ಬರಿಗೆ ಸ್ಟಾರ್ಟಿಂಗ್ 3 ಮಂತ್ಸಲ್ಲಿ ವಾಮಿಟಿಂಗ್, ಆ್ಯಂಡ್ ಒಬ್ಬೊಬ್ಬರಿಗೆ ವಾಮಿಟಿಂಗೇ ಇರಲ್ಲ. ಇಷ್ಟು ಸಿಂಪ್ಟಮ್ಸು ಇರುತ್ತೆ. ಸೊ ಈ ವಾಮಿಟಿಂಗ್ ಬೇಸ್ಡ್ ಆನ್ ನಾವು ಜೆಂಡರ್ನ ಕೂಡ ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ. ಆ್ಯಂಡ್ ಯಾವುದಾದ್ರೂ ಮಿಸ್ ಆಯಿತಾ ನೋಡ್ತೀನಿ, ಇನ್ಯಾವುದು ಮಿಸ್ ಆಗಿಲ್ಲ ಅಂತ ಅಂದ್ಕೊಳ್ತೀನಿ. ಬಿಕಾಸ್ ಈಗ ತುಂಬ ಜನ ಯೂಟ್ಯೂಬಲ್ಲಿ ಲೈಕ್ ಸ್ಕ್ಯಾನಿಂಗ್ ರಿಪೋರ್ಟ್ ಇಟ್ಕೊಂಡು ಹಾರ್ಟ್ ಬೀಟ್ ಎಲ್ಲ ಹೇಳ್ತಾ ಇರ್ತಾರೆ. ಬೇಬಿ ಬಾಯ್ ಸಿಂಪ್ಟಮ್ಸ್ ಈ ಥರ ತುಂಬ ಜಾಸ್ತಿ ಆಗಿದೆ. ಬಟ್ ಯಾವುದೇ ಥರ ನೋಡಿದ್ರೂ ನಾವೇನು ಡಾಕ್ಟರ್ ಅದೆಲ್ಲ ಹೇಳಲಿಕ್ಕೆ ಅಂತ ಕೇಳ್ತಾರೆ ಒಬ್ಬೊಬ್ರು. ಹೌದು, ಬಟ್ ಡಾಕ್ಟರ್ಸ್ಗೆ ಗೊತ್ತಿರುತ್ತೆ. ಆ್ಯಂಡ್ ಸ್ಕ್ಯಾನಿಂಗಲ್ಲಿ ಯಾವುದೇ ಥರ ಬೇಬಿದು ಇಮೇಜ್ನ ನಮ್ಗೆ ಕೊಟ್ಟಿರಲ್ಲ. ಸೊ ನಮ್ಗೆ ಅದರಿಂದ ನಾವು ಯಾವುದೇ ಥರ ಬಾಯ್ ಆಗುತ್ತೆ ಗರ್ಲ್ ಆಗುತ್ತೆ ಅಂತ ನಾವು ಅದನ್ನು ಹೇಳೋಕ್ಕಾಗಲ್ಲ. ಹೌದು, ಆ್ಯಂಡ್ ಈಗ ಹೆವಿ ಜಾಸ್ತಿ ಆಗೋಗಿದೆ ಯೂಟ್ಯೂಬಲ್ಲಿ ಕೂಡ ಈ ಥರ ವೀಡಿಯೋಸ್, ಬೇಬಿ ಬಾಯ್ ಸಿಂಪ್ಟಮ್ಸ್, ಬೇಬಿ ಗರ್ಲ್ ಸಿಂಪ್ಟಮ್ಸ್ ಆಗಿರ್ಬೋದು, ಈ ಥರ ಒಂದು ಜೆಂಡರ್ ಪ್ರಿಡಿಕ್ಷನ್ದು ವಿಡಿಯೋಸ್ ಜಾಸ್ತಿ ಆಗಿದೆ. ಹೌದು, ಬಟ್ ನನಗೇನು ಅನ್ನಿಸ್ತು ನಾನು ಅದನ್ನು ಶೇರ್ ಮಾಡ್ಕೊಳ್ತಿದ್ದೀನಿ ನಿಮ್ಮ ಹತ್ರ. ಈವನ್ ನಿಮಗೆ ಕೂಡ ಇದೇ ಥರ ಲೈಕ್ ಪ್ರೆಗ್ನೆನ್ಸಿ ಸಿಂಪ್ಟಮ್ಸ್ ಇತ್ತು ಅಂದರೆ, ಈಗ ಯಾರೆಲ್ಲ ಪ್ರೆಗ್ನೆನ್ಸಿಯಲ್ಲಿ ಇದ್ದೀರಾ ಅವರು ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸಿ ನಿಮಗೆ ಯಾವ ಥರ ಸಿಂಪ್ಟಮ್ಸ್ ಇದೆ ಅನ್ನೋದನ್ನು. ಆ್ಯಂಡ್ ನನಗೂ ಖುಷಿ ಆಗುತ್ತೆ ವಿಡಿಯೋಸ್ ಮಾಡಲಿಕ್ಕೆ. ನಮ್ಮ ವೀಡಿಯೋಸ್ನ ನೋಡಿ ಆ್ಯಂಡ್ ಸಪೋರ್ಟ್ ಮಾಡಿ. ನಾನು ಹೇಳಿದ್ನಲ್ಲ, ಯಾವುದೇ ಥರ ಡಯಟ್ ಮಾಡಬೇಡಿ, ವೆಯ್ಟ್ ಲಾಸ್ ವೆಯ್ಟ್ ಗೇನ್ ಇದ್ದೇ ಇರುತ್ತೆ, ಬಟ್ ನಿಮ್ಮ ಲಿಮಿಟಲ್ಲಿ ನೀವು ಇರಿ ಅಂತ ನಾನು ಹೇಳ್ತಿದ್ದೀನಿ. ಹೌದು, ಆ್ಯಂಡ್ ಇನ್ನು ಸಿಂಪ್ಟಮ್ಸ್ ವಿಷಯದಲ್ಲಿ ನಂದು ಇಷ್ಟೇ ಸಿಂಪ್ಟಮ್ಸ್ ವಿಷಯ ಇದ್ದಿದ್ದು. ತುಂಬ ಜನ ತುಂಬ ಥರ ವೀಡಿಯೋಸ್ ಮಾಡಿ ಹಾಕ್ತಾರೆ. ನಾನು ಅದೆಲ್ಲ ನಂಬಿ ಅಂತ ಹೇಳಲ್ಲ, ನಂಬೇಡಿ ಅಂತಲೂ ಹೇಳಲ್ಲ. ಬಿಕಾಸ್ ನಿಮಗೆ ಯಾವ ಥರ ಸಿಂಪ್ಟಮ್ಸ್ ಇರುತ್ತೆ, ಅವರಿಗೆ ಯಾವ ಥರ ಇರುತ್ತೆ, ಅವರು ಅದನ್ನು ಮಾಡಿ ಹಾಕ್ತಾರೆ ನನ್ನ ಥರನೇ. ಸೊ ಹಾಗಾಗಿ ನೀವು ಕೂಡ ನಿಮ್ಗೆ ಯಾವ ಥರ ಸಿಂಪ್ಟಮ್ಸ್ ಇದೆ, ನನಗೆ ಒಂದು ಹೆಲ್ದಿ ಬೇಬಿ ಆಗಿ ಅಂತ ಕೇಳ್ಕೊಳ್ಳಿ. ಇವಾಗ ಆಲ್ರೆಡಿ 1 ಬೇಬಿ ಆಗಿದೆ, ಸೆಕೆಂಡ್ ಬೇಬಿಗೆ ಟ್ರೈ ಮಾಡ್ತಿದ್ದೀರಾ ಅಂತ ಹೇಳಿದರೆ ಸ್ವಲ್ಪ ಅಲ್ಲ ತುಂಬ ಕ್ಯೂರಿಯಾಸಿಟಿ ಇರುತ್ತೆ ನನಗೆ, ಬಾಯ್ ಆಗಲಿ ಅಥವಾ ಗರ್ಲ್ ಆಗಲಿ ಅಂತ. ಇರಲಿ, ಬಟ್ ಅದು ಆದಷ್ಟು ಲಿಮಿಟಲ್ಲಿ ಇರಲಿ. ಬಿಕಾಸ್ ನಿಮಗೆ ನೀವು ಅಂದ್ಕೊಂಡಿದ್ದ ಪ್ರಕಾರ ಆ ಬೇಬಿ ಆಗಲಿಲ್ಲ ಅಂದರೆ ಹರ್ಟ್ ಆಗುತ್ತೆ ಸ್ವಲ್ಪ ಅಲ್ವಾ. ಸೊ ಹಾಗಾಗಿ ಯಾವುದಿದ್ರೂ ಒಂದು ಲಿಮಿಟಲ್ಲಿ ಇಟ್ಕೊಂಡಿರಿ ಅಂತ ಹೇಳ್ತೆ ನಾನು. ಸೊ ಈ ವಿಡಿಯೋನ ಇಲ್ಲಿಗೆ ಮುಗಿಸೋಣ. ಅಂದರೆ ನಿಮಗೆ ಯಾವುದೇ ಥರ ಡೌಟ್ಸ್ ಏನಾದರೂ ಬಂತು ಅಂತ ಹೇಳಿದರೆ ಕಮೆಂಟ್ ಮೂಲಕ ತಿಳಿಸಿ. ನಾನು ಖಂಡಿತವಾಗ್ಲೂ ನಿಮಗೆ ರಿಪ್ಲೈ ಮಾಡಿ ತಿಳಿಸ್ತೀನಿ. ಆ್ಯಂಡ್ ನಾನು
ಲಾಸ್ಟ್ ವಿಡಿಯೋದ ಏನು ಹಾಕಿದ್ದೆ ಅದು ಆಲ್ಮೋಸ್ಟ್ ಒಂದು 13K ಪ್ಲಸ್ ವ್ಯೂಸ್ ನೋಡಿದ್ದೀರಾ. ಅದಕ್ಕೆಲ್ಲ ನಿಮಗೆ ತುಂಬ ಧನ್ಯವಾದಗಳು ಹೇಳ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್. ಇದೇ ಥರ ನಮಗೆ ಸಪೋರ್ಟ್ ಮಾಡಿ. ನಿಮ್ಮ ನಾ ಏನು ಸಪೋರ್ಟ್ ನಮಗೆ ಬೇಕು. ನಿಮ್ಮ ಸಪೋರ್ಟ್ ಇಲ್ಲದೆ ನಾವು ಬೆಳೆಯೋಕ್ಕಾಗಲ್ಲ ಅಲ್ವಾ. ಸೊ ಹಾಗಾಗಿ ನಿಮ್ಮ ಸಪೋರ್ಟ್ ನಮಗೆ ಯಾವಾಗಲೂ ಬೇಕೇ ಬೇಕು. ಇದೇ ಥರ ನನಗೆ ಮುಂದೆ ಕೂಡ ಸಪೋರ್ಟ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ನಮ್ಮ ವಿಡಿಯೋಸ್ ಎಲ್ಲ ನೋಡಿ ಪ್ಲೀಸ್ ನಮಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಿದ್ದೀನಿ. ಆ್ಯಂಡ್ ಪ್ಲೀಸ್ ಈ ವಿಡಿಯೋನೂ ಕೂಡ ಲಾಸ್ಟ್ ವಿಡಿಯೋ ಹೇಗೆ ನೋಡಿದ್ದೀರಾ ಹಾಗೆ ನೋಡಿ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಿದ್ದೀನಿ. ಸೊ ಅಲ್ಲಿವರೆಗೆ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ಥರ ವಿಡಿಯೋ ಬೇಕು ಅಂತ ಕೂಡ ಕಮೆಂಟಲ್ಲಿ ತಿಳಿಸಿ. ಪ್ಲೀಸ್ ಕಮೆಂಟ್ ಮಾಡೋಕ್ಕೆ ಹಿಂಜರಿಬೇಡಿ, ನನಗೆಲ್ಲರಿಗೂ ರಿಪ್ಲೈ ಮಾಡ್ತೀನಿ. ಆ್ಯಂಡ್ ಸೊ ಈ ವಿಡಿಯೋನ ಇಲ್ಲಿಗೆ ಮುಗಿಸೋಣ ಅಂತ ಹೇಳಿ. ಸೊ ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್.